ತಾಲೂಕು ಕಚೇರಿಯಲ್ಲಿ ರಾಮಾಂಜನೇಯ ಅಂತೇಳಿ ಒಬ್ಬ ಶಿರಸ್ತದರು, ಆಮೇಲೆ ಅವಿನಾಶ್ ಅಂತೇಳಿ ಒಬ್ಬ ಬಾಂಧು ಜಗನ ಸೇರಿಕೊಂಡು ಹಿರೇಮನೆ ತಾಳಗುಪ್ಪ ಹೋಬಳಿ ಹಿರೇಮನೆಯಲ್ಲಿ 20 ಗುಂಟೆ ದರಖಾಸ್ತು ಫೈಲು, ಹಾಗೆ ಇದರಲ್ಲಿ ಚನ್ನಶೆಟ್ಟಿಕೊಪ್ಪದಲ್ಲಿ 2 ಎಕರೆದು ಒಂದು ಫೈಲು, ಆಮೇಲೆ 5 ಎಕರೆದು ಇನ್ನೊಂದು ಫೈಲ್ಗಳನ್ನು ಫೇಕ್ ಮಾಡಿಬಿಟ್ಟು ಸ್ಕ್ಯಾನ್ ಮಾಡಿಸಿ ಅದನ್ನು ರೆಗ್ಯುಲರೈಸ್ ಮಾಡೋ ಇದರಲ್ಲಿ ನಮ್ಮ ಗಮನಕ್ಕೆ ಬಂದಾಗ ಅದ್ರ ಬಗ್ಗೆ ವಿಚಾರಿಸಿದಾಗ ಈ ಥರ ಫೇಕ್ ಮಾಡಲಿಕ್ಕೆ ಒಬ್ಬರು ಅವರಿಗೆ ದುಡ್ಡು ಕೊಟ್ಟಿದ್ದಾರೆ. ಆ ದುಡ್ಡು ಕೊಟ್ಟ ಆಧಾರದ ಮೇಲೆ ಇವರಿಬ್ಬರು ಸೇರಿಕೊಂಡು ಡಾಕ್ಯುಮೆಂಟ್ಸನ್ನು ಕ್ರಿಯೇಟ್ ಮಾಡಿ ಅವ್ರು ಕೊಟ್ಟಿದ್ದನ್ನು ಇವರು ಇದು ಮಾಡಿಸ್ಲಿಕ್ಕೆ ಸ್ಕ್ಯಾನ್ ಮಾಡಿಸ್ಲಿಕ್ಕೆ ತೊಗೊಂಬಂದಿದ್ದಾರೆ ತಾಲೂಕು ಕಚೇರಿಗೆ. ಇದು ಗೊತ್ತಾದ ಕೂಡಲೇ ಸಾಗರದ ಟೌನ್ ಪೊಲೀಸ್ ಸ್ಟೇಷನಲ್ಲಿ ನಾವು ಅದ್ರ ಬಗ್ಗೆ ದೂರು ದಾಖಲು ಮಾಡಿದ್ದೀವಿ, ಹಾಗೂ ನಮ್ಮ ಮೇಲಾಧಿಕಾರಿಗಳ ಗಮನಕ್ಕೂ ಕೂಡ ಇದನ್ನು ತೊಗೊಂಬಂದಿದ್ದೀವಿ. ನಮ್ಮ ಏನು ಶಿರಸ್ತೆದಾರಿದ್ದಾರೆ ಅವ್ರ ಮೇಲೆ ಶಿಸ್ತು ಕ್ರಮಕ್ಕೆ ಪ್ರಪೋಸಲ್ ಕಳಿಸ್ತೀವಿ. ತಾಳಗುಪ್ಪ ಹೋಬಳಿ ಹಿರೇಮನೆ ಗ್ರಾಮದಲ್ಲಿ ಲಕ್ಷ್ಮಣ ಪೂಜಾರಿ ಬಿನ್ ರಾಮ ಪೂಜಾರಿ ಅನ್ನೋ ಹೆಸರಿಗೆ ಸರ್ವೆ ನಂಬರ್ 171ರಲ್ಲಿ 20 ಗುಂಟೆ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿದ್ದಾರೆ. ಅದೇ ರೀತಿ ಚನ್ನಶೆಟ್ಟಿಕೊಪ್ಪದಲ್ಲಿ ಹಾಲಮ್ಮ ಗಂಡ ಧರ್ಮಪ್ಪ ಇವರ ಹೆಸರಿಗೆ ಸರ್ವೆ ನಂಬರ್ 66ರಲ್ಲಿ 2 ಎಕರೆ ಕಡತ ತಯಾರು ಮಾಡಿದ್ದಾರೆ. ಹಾಗೆ ಇನ್ನೊಂದು ಚನ್ನಶೆಟ್ಟಿಕೊಪ್ಪದ ಸರ್ವೆ ನಂಬರ್ 18ರಲ್ಲಿ ಹರಟೆ ಧರ್ಮಪ್ಪ ಬಿನ್ ದ್ಯಾವಪ್ಪ ಅನ್ನೋರ ಹೆಸರಿಗೆ 5 ಎಕರೆ ದರಖಾಸ್ತು ಕಡತಗಳನ್ನು ತಯಾರು ಮಾಡಿರೋದು ಗಮನಕ್ಕೆ ಬಂದಿದೆ. ತನಿಖೆ ಮುಂದುವರಿಯುತ್ತೆ.